ಇದು ಸಿನಿಮಾಕ್ಕಿಂತ ಮುಂಚೆ ಒಂದಿಷ್ಟು ಕನಸುಗಳನ್ನ ಓದ್ಕೊಂಡು ಬ್ಯಾಂಗ್ಳೂರಿಗೆ ಬಂದು ಸಿನಿಮಾಕ್ಕೋಸ್ಕರನೇ ತುಂಬ ಓಡಾಡಿದ್ದೀನಿ. ಸೊ ಚಿಕ್ಕ ಪುಟ್ಟ ಸೀರಿಯಲ್ಸು ಆ ರೋಲ್ನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ಆಪ್ಷನ್ ಸಿಗದಿರುವಾಗ ನಾವು ಲೀಡ್ ಮಾಡಲೇಬೇಕಂತ ಕನಸಿತ್ತು. ನಮಗೆ ಆಪ್ಷನ್ ಸಿಗದಿರುವಾಗ ನಾವೇ ಮಾಡಬೇಕು ಅಂತ ಬಂದಾಗ ನಂಗೆ ಸಿಕ್ಕಿದ್ದು ನಮ್ಮ ಫ್ರೆಂಡ್ ವೆಂಕಟೇಶ್ ಅವರು. ನಾವಿಬ್ಬರು ಜೊತೆಯಾಗಿ ಒಂದು ಫಿಲ್ಮ್ ಮಾಡೋಣ ಅಂತ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ಸ್ಟೋರಿಗೆ ಹುಡುಕ್ತಿದ್ದಾಗ ನಮ್ಗೆ ಸಿಕ್ಕಿದ್ದು ಈ ಸ್ಟೋರಿನ ನೋಡಿದಾಗ ಇಲ್ಲೊಂದು ಹೋಪ್ಸ್ ಇತ್ತು. ಓಕೆ, ಚೆನ್ನಾಗಿದೆ, ನಾವು ಮಾಡಿದರೆ ಒಂದು ಸಕ್ಸಸ್ ಸಿಗ್ಬೋದು ಅನ್ನೋ ನಂಬಿಕೆಯಿಂದ ನಾವು ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಸತೀಶ್ ಅವ್ರನ್ನ ಮೀಟ್ ಆದ್ವಿ. ಅವರು ಕೂಡ ಸ್ಟೋರಿನ ನೋಡಿದಾಗ ತುಂಬ ಇಷ್ಟಪಟ್ಟು ಓಕೆ ಖಂಡಿತವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು 3 ಜನ ಸೇರಿಕೊಂಡು ನಮ್ಮದೇ ಆದ ಒಂದು ಟೀಮ್ನ ಬಿಲ್ಡ್ ಮಾಡಿದ್ವಿ. ಈ ಟೀಮ್ನ ಬಿಲ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಮಗೆ ಲಕ್ಕಿಲಿ ನಮ್ಮದು ಫಸ್ಟ್ ಫಿಲ್ಮ್ ಆದರೂ ನಮಗೆ ಸಿಕ್ಕಿದಂಥ ಟೀಮ್ಸ್, ಟೆಕ್ನಿಷಿಯನ್, ಎಲ್ಲ ಟೆಕ್ನಿಷಿಯನು ನಂದು ಇದೇ ಜಾಬು ಇದೇ ಮಾಡಬೇಕಂತ ಏನೂ ಇರಲಿಲ್ಲ. ಸೊ ಪ್ರತಿಯೊಬ್ಬರು ನನ್ನದೇ ಫಿಲ್ಮ್ ಅನ್ನೋ ಫೀಲಲ್ಲಿ ಎಲ್ಲ ಕೆಲಸವನ್ನು ಮಾಡಿಬಿಟ್ಟು ನಮಗೆ ತುಂಬ ಸಪೋರ್ಟಿವ್ ಆಗಿಬಿಟ್ಟು ಅವರ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಒಂದು ಖುಷಿ ಇದೆ. ಈ ಜೊತೆಗಿರೋ ಸಿನಿಮಾದಲ್ಲಿ ವೆಂಕಟೇಶ್ ಜೊತೆ ನಾನು ಕೂಡ ಒಂದು ಲೀಡ್ ರೋಲ್ನ ಪ್ಲೇ ಮಾಡಿದ್ದೀನಿ. ಇದರಲ್ಲಿ 2 ಟ್ರ್ಯಾಕ್ ಲವ್ ಸ್ಟೋರಿ ಬರೋದ್ರಲ್ಲಿ ಅವ್ರದ್ದೊಂದು ಟ್ರ್ಯಾಕ್ ಹೋದರೆ ನಂದು ಇನ್ನೊಂದು ಲವ್ ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ನಾನು ಮತ್ತು ವೆಂಕಟೇಶ್ ಅವರು ಫ್ರೆಂಡ್ ರೋಲ್ನ ಪ್ಲೇ ಮಾಡ್ತಿದ್ದೀವಿ. ಸೊ ಒಂದು ವಂಡರ್ಫುಲ್ ಫ್ರೆಂಡ್ಶಿಪ್ ಮತ್ತು ಲವ್ ಟ್ರ್ಯಾಕ್ ಎರಡೂ ಕೂಡ ಇದರಲ್ಲಿ ಪ್ಲೇ ಆಗುತ್ತೆ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಮ್ಮ ಫಿಲ್ಮ್ ನೋಡಿದಾಗ ನಮ್ಮ ಲೈಫಲ್ಲಿ ನಡೆದಿರುವಂಥ ಸ್ಟೋರಿ ಅನ್ನೋ ಥರ ಫೀಲ್ ಆಗುತ್ತೆ. ಬಿಕಾಸ್ 2 ಟ್ರ್ಯಾಕ್ಸ್ ಇರೋದ್ರಿಂದ ಒಬ್ಬರಿಗೆ ಪ್ರತಿಯೊಬ್ಬ ಲೈಫಲ್ಲಿ ಒಂದಲ್ಲ ಒಂದು ಟ್ರ್ಯಾಕ್ ಅವ್ರಿಗೆ ಕ್ಲೋಸಾಗಿ ರಿಲೇಟೆಡ್ ಆಗಿರುತ್ತೆ. ಅವ್ರಿಗೆ ನನ್ನದೇ ಸ್ಟೋರಿ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಕೂಡ ಈ ಫಿಲ್ಮಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರೋ ರೋಲ್ನ ಪ್ಲೇ ಮಾಡಿದೆ ಅನ್ನೋ ಖುಷಿ ಕೂಡ ನನಗಿದೆ. ಲಿರಿಕ್ಸ್ ಬಂದುಬಿಟ್ಟು ಕೆ ಕಲ್ಯಾಣ್ ಅವ್ರದ್ದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮ್ಯೂಸಿಕ್ ಬಂದುಬಿಟ್ಟು ವಿನು ಮಾನಸ್ ಅವ್ರದ್ದು. ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇನಿಷಿಯಲ್ ಹೋಗ್ಬಿಟ್ಟು ನಾವು ಮ್ಯೂಸಿಕ್ನ ಮಾಡಬೇಕು ಅಂತ ಅವ್ರನ್ನ ತುಂಬ ಗೋಳಾಡ್ಸ್ಕೊಂಡಿದ್ದೆ. ಆದರೂ ಖುಷಿಯಿಂದ ಪೇಷನ್ಸಿಂದ ಒಂದು ಒಳ್ಳೆ ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಈ ಮ್ಯೂಸಿಕ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಓಕೆ, ಒಂದು ಒಳ್ಳೆ ಮ್ಯೂಸಿಕ್ ನನಗೆ ಸಿಕ್ಕಿದೆ, ನಮ್ಮ ಫಿಲ್ಮಲ್ಲಿ ಇದೆ ಅನ್ನೋದು. ನನ್ನ ಜೊತೆಗೆ ಕೋರ್ಟಿಸ್ಟ್ ಆಗಿ ಹೀರೋಯಿನ್ ಆಗಿ ಪೂಜಾ ಆಚಾರ್ಯ ಅವರು ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ. ಮ್ಯೂಸಿಕ್ ಸಾಂಗ್ನ ಶೂಟ್ ಮಾಡಿದ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರಲ್ಲಿ 1-2 ಸಾಂಗ್ನ ಶೂಟ್ ಮಾಡಿದ್ದಾರೆ. ನನ್ನ ಸಾಂಗ್ನ ಮಂಗಳೂರಲ್ಲಿ ಬೀಚ್ ಥೀಮಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು 3 ಡೇಸ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಮತ್ತು ಡೈಲಾಗ್ ಬರೆದಿರೋದು ರಾಜಶೇಖರ್ ಅವರು. ದರ್ಶನ್ ರಾಬರ್ಟ್ ಫಿಲ್ಮ್ ಬರೆದಿದ್ರು, ನಮಗೂ ಬರೆದಿದ್ದಾರೆ. ಒಂದು ಖುಷಿ ಇದೆ ಫಿಲ್ಮ್ ಬಗ್ಗೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ನಾನು ಮೂಲತಃ ಕುಂದಾಪುರದವನಾಗಿರೋದ್ರಿಂದ ನಮ್ಮೂರಲ್ಲಿ ನಾನು ಮೂವಿನ ಮಾಡಬೇಕು, ಶೂಟ್ ಮಾಡಬೇಕಂತಂದು ಚಿಕ್ಕ ವಯಸ್ಸಿಂದ ಕನಸಿತ್ತು. ಹಂಗಾಗಿ ನನ್ನ ಸಾಂಗನ್ನು ಅಲ್ಲೇ ಶೂಟ್ ಮಾಡೋದ್ರಿಂದ ನನ್ನ ಕನಸು ಕೂಡ ಫುಲ್ಫಿಲ್ ಆಗಿದೆ. ನಿನ್ನನ್ನು ಕಂಡ ಮೇಲೆ ತಾನೇ ಅಂತ ಬೀಚಲ್ಲಿ ಆ ಸಾಂಗ್ನ ಡ್ಯಾನ್ಸ್ ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಜನ ಸೇರಿದರು. ಅವ್ರ ಮುಂದೆ ನಾನು ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ಖುಷಿ ಇತ್ತು. ನನ್ನ ಸಾಂಗನ್ನು ನಾನು ಅಂದ್ಕೊಂಡಂತೆ ಕನಸ್ಕೊಂಡಂತೆ ಇಲ್ಲಿ ಶೂಟ್ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಕೆ ಕಲ್ಯಾಣ್ ಸರ್, ವಂಡರ್ಫುಲ್ ಸಾಂಗ್ನ ನನಗೋಸ್ಕರ ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿದೆ, ಖುಷಿಯಾಗಿದೆ. ಶೂಟಿಂಗ್ ಟೈಮಲ್ಲಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ಸಂತೋಷ್ ಅವರು ಮೈ ಆಟೋ ಗ್ರೂಪಲ್ಲಿ ಅವರು ಒಂದು ಒಳ್ಳೆ ರೋಲ್ ಮಾಡಿದರು. ಅಫ್ಕೋರ್ಸ್ ನನ್ನ ಜೊತೆ ಲೀಡ್ ಮಾಡಿದಂಥ ವೆಂಕಟೇಶ್ ಹೆಗಡೆ, ನಾವು ಮೊದಲಿಂದನೂ ತುಂಬ ಫ್ರೆಂಡು, ಸಖತ್ ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು. ನಮ್ಮ ಡೈರೆಕ್ಟ್ರನ್ನ ಕೇಳಬೇಕಾ, ಅವರು ಕೂಡ ಸಖತ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ರಾಜಶೇಖರ್ ಅವರು ಡೈಲಾಗ್ಸ್ ಸ್ಕ್ರಿಪ್ಟ್ ಬರೆಯೋದ್ರ ಜೊತೆಗೆ ನಮ್ಮ ಜೊತೆ ಸ್ಕ್ರೀನ್ ಕೂಡ ಶೇರ್ ಮಾಡಿದ್ದಾರೆ. ಅವ್ರ ಜೊತೆಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಇನ್ಸಿಡೆಂಟು ನನಗೆ ತುಂಬ ಮೆಮೊರೇಬಲ್. ಆ್ಯಕ್ಚುಲಿ ನಾನು ತುಂಬ ಜನರ ಜೊತೆ ಶೇರ್ ಮಾಡಿದ್ದೀನಿ ಕೂಡ. ನಾವು ಚಿಕ್ಕಮಂಗ್ಳೂರಿಗೆ ಶೂಟಿಂಗ್ ಹೋಗಿದ್ವಿ. ಆವಾಗ ನಮ್ಮದು ಹಾರ್ಡ್ ಡಿಸ್ಕ್ ಮಿಸ್ ಆಗಿತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದು ನಾನು ಆ್ಯಕ್ಚುಲಿ ಒಂದು ಹಾರ್ಡ್ ಡಿಸ್ಕ್ ತರಬೇಕಿತ್ತು, ಬಸ್ಸಲ್ಲಿ ತರದಿದ್ದು ಮಿಸ್ಸಾಗಿ ಹೋಗ್ತಾಯಿತ್ತು. ನಮ್ಮ ಕಂಪ್ಲೀಟ್ ಟೀಮು ಬೆಟ್ಟದ ಮೇಲೆ ಶೂಟಿಂಗಿಗೆ ಹೋಗಿದೆ. ಆವಾಗ ನಾನು ಹೋಗಿ ಅದನ್ನು ತೊಗೊಂಬರ್ಬೇಕಿತ್ತು. ಆ ಬಸ್ಸನ್ನು ಕೊಡೋದು ಬಿಟ್ಟು ಮಿಸ್ಸಾಗಿ ಹೋಗಿಬಿಟ್ಟಿದ್ದೆ. ಆಲ್ಮೋಸ್ಟ್ 10-15 ಕಿಲೋಮೀಟ್ರ್ ಹೋಗಿದ್ದಾನೆ. ಅವನ್ನ ಚೇಸ್ ಮಾಡ್ಕೊಂಡು ಹೋಗಿ ತೊಗೊಂಬರ್ಬೋದಿತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನನ್ನ ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸು, ಬೆಸ್ಟ್ ಡ್ರೈವಿಂಗು, ತುಂಬ ಸ್ಪೀಡಾಗಿ ಚೆನ್ನಾಗಿ ಹೋಗಿದ್ದೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಅವನು ಚೇಸ್ ಮಾಡ್ಕೊಂಡು ಹೋಗಿ ತೊಗೊಂಡು ಬಂದು ನಮ್ಮದು ಶೂಟಿಂಗ್ ಸೆಟ್ಗೆ ಹೋಗಿದ್ದು. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗದು. ಚಿಕ್ಕಮಂಗ್ಳೂರು ಶೂಟಿಂಗ್ ಹೋದಾಗ ಅಲ್ಲಿ ಬೆಟ್ಟದ ಮೇಲ್ಗಡೆ ಇದ್ದಿದ್ದು ನಾವು ಸೆಟ್ ಅವರು ಎಲ್ಲ ಕಂಪ್ಲೀಟ್ ಟೀಮು ಆ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ತುಂಬ ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ಆಗುತ್ತೆ. 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡಿದ್ದು ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಆ ಟೈಮಲ್ಲಿ ತುಂಬ ಕಷ್ಟ ಅಂತಿರ್ಬೋದು, ಬಟ್ ಇವಾಗ ಒಂದು ಒಳ್ಳೆ ಮೆಮೊರೀಸು. ಅದೆಲ್ಲ ದಾಟ್ಕೊಂಡು ಹೋಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಅಷ್ಟು ದೂರ ಹೋಗಿ ಆ ವಂಡರ್ಫುಲ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾನು. ಬಿಫೋರ್ ಫೈಟಿಂಗ್ ಆ್ಯಕ್ಚುಲಿ ನಮಗೆ ಫಸ್ಟ್ ಟೈಮ್ ಫೈಟ್ ಮಾಡ್ತಿರೋದ್ರಿಂದ ಡೈಲಿ ಮಾರ್ನಿಂಗ್ 1 ವೀಕ್ ಇಲ್ಲಿಂದ ಮಾಗಡಿವರೆಗೂ ನಾನು ಮತ್ತು ವೆಂಕಟೇಶ್ ಅವರು ಡೈರೆಕ್ಟ್ರು ಜೊತೆ ಹೋಗ್ಬಿಟ್ಟು ಅಲ್ಲಿ ಮಾಸ್ಟರ್ ಜೊತೆ ರಿಹರ್ಸಲ್ ಮಾಡಿದ್ದು. ಬೆಳಗ್ಗೆ 7 ಗಂಟೆಗೆ ಹೋಗ್ತಾಯಿದ್ವಿ ಇಲ್ಲಿಂದ. 1 ವೀಕ್ ಕಂಟಿನ್ಯೂಸ್ ಆಗಿ ಹೋಗಿ ರಿಹರ್ಸಲ್ ಮಾಡಿ ಫೈಟಿಂಗ್ ಪ್ರಾಕ್ಟೀಸ್ ಮಾಡಿ ಅದು ಚೆನ್ನಾಗಿತ್ತು. ಅದಾದಮೇಲೆ ಫೈಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ಇವರು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಈ ಸಿನಿಮಾದ ಜೊತೆಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಹೋಪ್ಸ್ ನಮಗೆ ಕಂಪ್ಲೀಟ್ ಟೀಮ್ಗೆ ಸಾಂಗ್ ಮೇಲೆ ಇದೆ. ನಮ್ಮ ಸಾಂಗು A2 ಮ್ಯೂಸಿಕಲ್ಲಿ ರಿಲೀಸ್ ಆಗ್ತಿದೆ. ಮೂವಿ ರಿಲೀಸ್ ಆಗೋಕ್ಕೂ
ಸ್ವಲ್ಪ ಟೈಮಲ್ಲಿ ಎರಡು ಕೂಡ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಒಂದು ಒಳ್ಳೆ ಹೋಪ್ಸಿಂದ ಮುನ್ನ ಹೋಗ್ತಿದ್ದೀವಿ. ನಾವು ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದೀವಿ. ಅದೆಲ್ಲದಕ್ಕೂ ಶುಭಾರಂಭ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗ್ತಾಯಿದ್ದೀವಿ. ಡೈರೆಕ್ಟ್ರ್ ಕೂಡ ಈಸ್ ವೆರಿ ಸಪೋರ್ಟಿವ್. ನಾವೇನೇ ಮಾಡಬೇಕಾದ್ರೂ ಸಖತ್ ಗೈಡ್ ಮಾಡೋರು, ಕೂಲಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವರೊಂದು ಗೈಡೆನ್ಸಿಂದನೇ, ಕ್ಯಾಪ್ಟನ್ ಆಫ್ ದಿ ಶಿಪ್ ಅವರಿಂದನೇ ಇಲ್ಲಿವರೆಗೂ ಬಂದಿದ್ದೀವಿ. ತುಂಬ ಸಪೋರ್ಟಿವ್ ಆಗಿದ್ದರು. ಬಿಕಾಸ್ ನಮಗೆ ಫಸ್ಟ್ ಫಿಲ್ಮು, ಅವ್ರಿಗೆ ಸಾಕಷ್ಟು ಫಿಲ್ಮ್ ಅನುಭವ ಇದೆ. ಅವ್ರ ಅನುಭವನ ನನ್ನ ಜೊತೆಗೆ, ನನ್ನ ಎಲ್ಲ ಆರ್ಟಿಸ್ಟ್ಗಳ ಜೊತೆಗೆ ಶೇರ್ ಮಾಡಿ ತುಂಬ ಸಪೋರ್ಟಿವ್ ಆಗಿ ನಮ್ಮನ್ನು ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಅವ್ರಿಗೂ ಕೂಡ ನಾನೊಂದು ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.